ಈ ಘಟನೆ ನನ್ನ ಮನಸ್ಸಿಗೆ ಯಾಕೋ ತುಂಬ ನೋವುಂಟು ಮಾಡ್ತಿದೆ. ಮಾವ, ನಾವೇನಾದರೂ ಅವ್ರ ಮನೆ ಒಳಗೆ ಹೋಗಿದ್ದಿದ್ರೆ, ಅವ್ರು ನಮ್ಮನ್ನು ನಾಮಕೆ ವಾಸ್ತೆ ಥರ ಟ್ರೀಟ್ ಮಾಡಿದಿದ್ರೆ ನಮ್ಗೆ ಇನ್ನೂ ಬೇಜಾರಾಗಿರೋದು. ಅಟ್ಲೀಸ್ಟ್ ಆ ರೀತಿ ಆಗಲಿಲ್ಲ ಅಂತ ಖುಷಿ ಪಡಿ ನೀವು. ನೋಡ್ದಿರಂತ ಇವರಿಬ್ರು ಎಷ್ಟು ಕಿತ್ತಾಡ್ತಾ ಇರ್ತಾರೆ. ಆದರೆ ಕೆಲವು ವಿಷಯದಲ್ಲಿ ಒಬ್ರನ್ನ ಒಬ್ರು ಬಿಟ್ಕೊಡೋದಿಲ್ಲ. ಅದಕ್ಕೆ ಹೇಳೋದು ನಿಮ್ಮ ಈಡು ಜೋಡು ಚೆನ್ನಾಗಿದೆ ಅಂತ. ಆದಷ್ಟು ಬೇಗ ಮದುವೆ ಆಗಿ ಆದರ್ಶ ದಂಪತಿಗಳ ಥರ ಬಾಳಬೇಕು ನೀವು. ವಿಶ್ವ, ನಿಂಗೆ ಟೈಮ್ ಕೊಟ್ಟು ಸಾಕು. ಆದಷ್ಟು ಬೇಗ ಮದುವೆ ಬಗ್ಗೆ ನಿರ್ಧಾರ ಮಾಡು. ಏನು ವಿಶ್ವ, ನಿಮ್ಮಪ್ಪ ಹೇಳ್ತಾ ಇರೋದು ಸರಿಯಾಗೇ ಇದೆ. ಇನ್ನು ಎಷ್ಟು ದಿನ ಅಂತ ಹೀಗೆ ಕಿತ್ತಾಡ್ಕೊಂಡಿರ್ತೀರಾ? ಬೇಗ ನೀವಿಬ್ರು ಮದುವೆ ಮಾಡ್ಕೊಂಬಿಡಿ. ಒಂದಷ್ಟು ಪೂಜೆ ಸಾಮಗ್ರಿಗಳು ಮತ್ತೆ ಒಂಚೂರು ಎಕ್ಸ್ಟ್ರಾ ರೇಷನ್ ಬೇಕು, ಒಂಚೂರು ತಂದ್ಕೊಡ್ರಿ. ಏನ ರೇಷನ್? ಹಾ, ತಲೆ ಕೆಟ್ಟಿದೆ ನನಗೆ. ಈ ತಿಂಗಳ ಸಂಬಳದಲ್ಲಿ ನಾನು ಶೇರ್ ಏನು ಕೊಡ್ಬೇಕೋ ಕೊಟ್ಟಾಗಿದೆ, ಮತ್ತೆ ಏನಕ್ಕೆ ಕೊಡಬೇಕು? ಅಯ್ಯೋ ಕೊಟ್ಟಿದ್ದೀರಿ, ಯಾರಿಲ್ಲ ಅಂದ್ರು. ಅದಕ್ಕೆ ಯಾಕೆ ಇಷ್ಟೊಂದು ರೇಗ್ತೀರಾ ನೀವು? ಪೂಜೆ ಇದೆ, ಪೂಜೆ ಅಂದಮೇಲೆ ಇದೆಲ್ಲ ಎಕ್ಸ್ಟ್ರಾ ಖರ್ಚು ಆಗುತ್ತಲ್ವಾ, ಅದಕ್ಕೆ ಸ್ವಲ್ಪ ತಂದ್ಕೊಡಿ ಅಂದೆ. ನೋಡೆ, ನನ್ನ ಶೇರ್ ಏನು ಕೊಡ್ಬೇಕೋ ಕೊಟ್ಟಾಗಿದೆ. ಈ ಮನೆಯಲ್ಲಿ ನಾನೊಬ್ಬನೇ ಗಂಡಸು ಅಂತ ಕಾಣಿಸ್ತಾ ಇರೋದು ನಿಂಗೆ? ಅಪ್ಪ ಹರೀಶ ಇದಾರಲ್ಲ, ಅವ್ರ ಹತ್ರ ಕೇಳಿಸ್ಕೊ. ಅಲ್ಲ, ನೀವು ಒಂದ್ ಸ್ವಲ್ಪ ಕೊಡ್ರಿ. ಬೇಡ, ಹಬ್ಬದ ಲಿಸ್ಟ್ ಕೊಡಮ್ಮ, ನಾನು ಸಾಮಾನು ತಗೊಂಡ್ಬರ್ತೀನಿ. ಬೇಡ ಮಾವ, ಮೊದಲೇ ನಿಮ್ಮ ಪರಿಸ್ಥಿತಿನೂ ಅಷ್ಟು ಚೆನ್ನಾಗಿಲ್ಲ. ಇವೆಲ್ಲ ಎಕ್ಸ್ಟ್ರಾ ಖರ್ಚುಗಳು ಬೇರೆ, ನಿಮಗೂ ತುಂಬ ಕಷ್ಟ ಆಗುತ್ತೆ. ಹೋಗ್ಲಿ ಬಿಡಿ. ನೀನು ಕೊಡಮ್ಮ. ಅಷ್ಟರ ಮಟ್ಟಿಗೆ ನೀನು ಹಬ್ಬ ಅಂತ ಹೇಳಿದ್ರು ಅವ್ನು ಗುಣ ಅಂತ ಅನ್ಕೊಂಡು ಹೋಗ್ತಿದ್ದಾನೆ. ವರ್ಷಕ್ಕೊಂದ್ಸಲ ಬರೋ ಹಬ್ಬ, ಹಬ್ಬದಲ್ಲಾದ್ರೂ ನಾವೆಲ್ಲ ಒಟ್ಟಿಗೆ ಸೇರಿ ಪೂಜೆ ಮಾಡಿ ಪ್ರಸಾದ ತಗೊಂಡ್ರೆ ಮನಸ್ಗೂ ನೆಮ್ಮದಿ, ಮನೆಗೂ ಒಳ್ಳೇದು. ಇದೆಲ್ಲ ಅವನಿಗೆ ಯಾವತ್ತು ಅರ್ಥ ಆಗುತ್ತೋ. ಆ ಲಿಸ್ಟ್ ಕೊಡಮ್ಮ. ಬೇಡ ಬಿಡಿ ಮಾವ. ಪರವಾಗಿಲ್ಲ, ಕೊಡಮ್ಮ, ನಾನೇನೋ ಮಾಡ್ತೀನಿ. ಅದ್ರ ಜೊತೆ ಒಂದು ಬ್ಯಾಗ್ ರೆಡಿ ಮಾಡು, ನಾನು ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ. ನಾನು ತೊಗೊಂಬರ್ತೀನಿ, ಇಡಮ್ಮ ನೀನು. ಚಿನ್ನಮರಿ, ಗುಡ್ ಮಾರ್ನಿಂಗ್. ನಿಮಗೆ ದೇವರು ಅಂದರೆ ತುಂಬ ಭಕ್ತಿ ಅಲ್ವಾ? ಅದಕ್ಕೆ ನಾನು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಒರೆಸಿ ಸ್ನಾನನೂ ಮಾಡಿದ್ದೀನಿ. ಈಗ ಪೂಜೆಗೆ ರೆಡಿ ಮಾಡ್ತಾ ಇದ್ದೆ. ಇವತ್ತು ಶಿವರಾತ್ರಿ ಅಲ್ವಾ, ಅದಕ್ಕೆ ಶಿವನ ಪೂಜೆನ ಭಕ್ತಿಯಿಂದ ಮಾಡಿದ್ರೆ ಸುಖ ನೆಮ್ಮದಿ ಎಲ್ಲ ಸಿಗುತ್ತೆ ಅಂತ ನೀವೇ ಹೇಳ್ತಿದ್ರಲ್ಲ. ಇನ್ನೆಲ್ಲಿ ಸುಖ, ಇನ್ನೆಲ್ಲಿ ನೆಮ್ಮದಿ? ಸುಖವಾಗಿ ನನ್ನ ಮಡ್ಲಲ್ಲಿ ಆಡ್ಕೊಂಡಿರ್ಬೇಕಾಗಿದ್ದ ಮಗುನೇ ಹೋದ್ಮೇಲೆ ನನಗೇನು ಬೇಕಾಗಿಲ್ಲ. ಚಿನ್ನಮರಿ, ಹಬ್ಬ ದಿವಸ ನೀವು ಹೇಗಿದ್ರೆ ಹೇಗೆ ನೋಡಿ, ನೀವು ಖುಷಿಯಾಗಿದ್ರೆ ಅಂತಾನೆ ಭಗವಂತನ ಖುಷಿಯಾಗಿರೋದು. ನೋಡಿ, ಬೇಜಾರು ಮಾಡ್ಕೊಂಡು ನಿಂತ್ಕೊಳ್ಳೋ ಸಮಯ ಅಲ್ಲ. ಬೇಗ ಹೋಗಿ ಸ್ನಾನ ಮಾಡಿ ರೆಡಿ ಆಗೋ ಸಮಯ. ನಾನೆಲ್ಲ ಪೂಜೆಗೆ ರೆಡಿ ಮಾಡಿದ್ದೀನಲ್ವಾ, ನೀವು ಸ್ನಾನ ಮಾಡಿ ರೆಡಿ ಆಗಿ ಬಂದರೆ ಇಬ್ಬರ ಜೊತೆ ಪೂಜೆ ಮಾಡೋಣ. ಏನು ಯೋಚನೆ ಮಾಡ್ತಾ ಇದ್ದೀರಿ? ಇನ್ನು ಬೇಗ ಬೇಗ ರೆಡಿ ಆಗೋ ಟೈಮ್ ಇದು, ಯೋಚನೆ ಮಾಡೋ ಟೈಮ್ ಅಲ್ಲ, ಪೂಜೆ ಟೈಮ್. ನಡೀರಿ.
ಏನಿದು? ಇವತ್ತಿನ ಪೂಜೆಗೆ ನಮ್ಮ ಸಿದ್ದೇಗೌಡನು ಅವನ ಹೆಂಡ್ರನ್ನ ಕಳಿಸಿದ್ರೆ ಹೆಂಗೆ? ಮನೆಯಲ್ಲಿ 108 ತಲೆನೋವು. ಅವರಿಬ್ಬರು ದೇವಸ್ಥಾನಕ್ಕೆ ಹೋದರೆ ದೇವ್ರ ಪೂಜೆನೂ ಆಯ್ತದೆ, ಅವರಿಬ್ಬರು ಜೊತೆಲಿ ಕಾಲ ಕಳೆದಂಗೂ ಆಯ್ತದೆ. ಸರಿ, ಹಂಗೆ ಮಾಡ್ತೀನಿ. ಸಿದ್ದೇಗೌಡ, ಲೇ ಸಿದ್ದೇಗೌಡ, ಬರಲಾ ಇಲ್ಲೇ? ಬಂದೆ ಅಪ್ಪಾಜಿ. ಏನಪ್ಪಾಜಿ? ಏನೂ ಇಲ್ಲಕಲ್ಲ, ಇವತ್ತು ಹಬ್ಬ ಅಲ್ವೇ, ಅದಕ್ಕೆ ನೀನು ನಿನ್ನ ಹೆಂಡ್ರು ದೇವಸ್ಥಾನಕ್ಕೆ ಹೋಗಿ ನೆಮ್ಮದಿಯಾಗಿ ಪೂಜೆ ಮುಗಿಸ್ಕೊಂಡ್ ಬನ್ನಿ ಅಂತ ಹೇಳೋಣ ಅಂತ ಕರೆದೆ. ಹೋಗಿ ಬಿರ್ಬಿರ್ನ ಹೋಗಿ ಪೂಜೆ ಮುಗಿಸ್ಕೊಂಬ ಹೋಗಿ. ಅಲ್ಲ ಮಾವ, ನಾವಿಬ್ಬರೇ ಹೋಗ್ಬೇಕಾ? ಅತ್ತೆ ಏನಾದರೂ ಬೇಜಾರು ಮಾಡ್ಕೊಂಡ್ರೆ? ಅವಳ ವಿಷಯ ನನಗೆ ಬಿಡವ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ನೀವಿಬ್ರು ನೆಮ್ಮದಿಯಾಗಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಮುಗಿಸ್ಕೊಂಬ ಹೋಗ್ರವ. ಲೈ, ಏನ್ಲ ಮಕ್ಕ ನೋಡ್ತಾ ಇದ್ಯಾ? ನಡ್ಲಾ ಹೋಗಿ ದೇವಸ್ಥಾನಕ್ಕೆ ಕರ್ಕೊಂಡು ಪೂಜೆ ಮುಗಿಸ್ಕೊಂಬ ಹೋಗ್ಲಾ? ಸರಿ ಅಪ್ಪಾಜಿ. ಮೇಡಮ್ ಅವರೇ, ಅಪ್ಪಾಜಿ ಎಲ್ಲನೂ ನೋಡ್ಕೋತೀನಿ ಅಂದ್ರಲ್ಲ, ನಿಮ್ಮೇನು ತಲೆ ಕೆಡಿಸ್ಕೊಬಿಡಿ. ಬನ್ನಿ ಹೋಗ್ಬರಮ್ಮ, ಬೇರೆ ಹೋಗಿ ಬೇರೆ ಬಂದ್ಬಿಡಮ್ಮ, ಸರಿಯಾ? ಲೇ ಸಿದ್ದೇಗೌಡ, ಹುಷಾರ್ಕಲ್ಲ. ಸರಿ ಅಪ್ಪಾಜಿ.